ಸಭಾಮಂಟಪದಲ್ಲಿ ಆ, ಒಂದು ಅದ್ಭುತವಾದ ರಮಣೀಯವಾದ ಒಂದು ತ್ರೈಲೋಕ್ಯ ಮಂಟಪ ಇದೆ. ತ್ರೈಲೋಕ್ಯ ಮಂಟಪ ಅಂತ ಒಂದು ಮಂಟಪ ಇದೆ, ಆ ಶಿಲಾಮಂಟಪ. ಆ ಶಿಲಾಮಂಟಪವನ್ನು ಕೊಡುಗೆಯಾಗಿ ಕೊಟ್ಟದ್ದು, ಮಧುಕೇಶ್ವರನ ಸೇವೆಗೆಂದು ಕೊಡುಗೆಯಾಗಿ ಕೊಟ್ಟದ್ದು ಇವನೇ. ಶಿವರಾತ್ರಿಯ ದಿನ ಆತ ಅದನ್ನು ಕೊಟ್ಟಿದ್ದ. ರಘುನಾಥ ನಾಯಕರ ಕೊಡುಗೆ ಅಂತ ಬರ್ಕೊಂಡಿದೆ, ಶಾಸನ ಇದೆ. ಸೊ ಸೋದೆಯ ಎಲ್ಲ ಅರಸರು ಬನವಾಸಿಗೆ ಒಂದೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಷ್ಟೂ ಅರಸರು ಒಬ್ಬೊಬ್ಬರಿಂದ ಒಂದೊಂದು ಕೊಡುಗೆ ಇದೆ. ಅರಸಪ್ಪ ನಾಯಕ ನರಸಿಂಹನ ಗುಡಿಯನ್ನು ಸ್ಥಾಪನೆ ಮಾಡ್ತಾನೆ. ಇಂದಿಗೂ ಅಲ್ಲಿ ನರಸಿಂಹ ದೇವರ ಗುಡಿ ಇದೆ. ಪ್ರತಿಯೊಬ್ಬರದ್ದು. ಬಸವಲಿಂಗರಾಯ ಒಂದು ಕೊಡುಗೆಯನ್ನು ಕೊಡ್ತಾನೆ, ಬಸವಲಿಂಗರಾಯ ಗುಡಿ ಅಂತ ಇದೆ. ಇವನು ಕೂಡ ತಂದೆಯ ಹಾಗೆ ವೀರ ಪರಾಕ್ರಮಿಯಾಗಿದ್ದ. ಏನು ಸಾಕ್ಷಿ ಅಂತ ಕೇಳಿದ್ರೆ, ಸಾಕ್ಷಿ ಒಂದಿದೆ, ಇವನ ಪರಾಕ್ರಮಕ್ಕೊಂದು ಸಾಕ್ಷಿ ಇದೆ. ತಂದೆ ಒಂದು ಕೆಲಸ ಮಾಡಿದ್ನಲ್ಲ, ನಾನು ಹೇಳಿದ್ನಲ್ಲ ಹೆಮ್ಮೆಯಿಂದ, ಬ್ರಿಟಿಷರನ್ನು ಸೋಲಿಸಿದ ವ್ಯಕ್ತಿ, ಅದೇ ಕೆಲಸ ಇವನು ಮಾಡ್ತಾನೆ. ಮತ್ತೆ ಅದನ್ನು ಮರ್ತಿದ್ದೇವೆ ನಾವು. ಮತ್ತೆ ಇವನು ಬ್ರಿಟಿಷರನ್ನು ಸೋಲಿಸಿದ್ದು ಮಾತ್ರ ಅಲ್ಲದೆ ಅವರಿಂದ ಕಪ್ಪಗಾಣಿಕೆಯನ್ನು ಪಡ್ಕೊಂಡಿದ್ದಕ್ಕೆ ರೆಕಾರ್ಡ್ ಇದೆ.